ಸೊರಬ ಕ್ಷೇತ್ರದ ಜ್ಞಾನ ಸಹ್ಯಾದ್ರಿ ಶಾಲೆಯ ಮಕ್ಕಳ ಪ್ರತಿಭೆ ನೋಡಿ ಹರ್ಷ ವ್ಯಕ್ತಪಡಿಸಿದ್ರು ವಿಜ್ಞಾನ ಸಮೂಹಕಾರ ಶೇಖರ್ ಗೌಳೇರ್. ಹೌದು, ಸೊರಬ ತಾಲೂಕಿನ ಗುಂಡಾಶೆಟ್ಟಿ ಕೊಪ್ಪ ಜ್ಞಾನ ಸಹ್ಯಾದ್ರಿ ಶಾಲೆಯಲ್ಲಿ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಆಡಳಿತ ಮಂಡಳಿ ಆಯೋಜನೆ ಮಾಡಿತ್ತು. ಈ ಕಾರ್ಯಕ್ರಮಕ್ಕೆ ವಿಜ್ಞಾನ ಸಂವಾಹಕಕಾರರಾದಂತಹ ಶೇಖರ್ ಗೌಳೇರ್ ರವರು ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮ ಉದ್ಘಾಟನೆ ನಂತರ ಮಾಧ್ಯಮಕ್ಕೆ ಮಾಹಿತಿ ನೀಡಿದರು ಶೇಖರ್ ಗೌಳೇರ್ ರವರು. ಫೆಬ್ರವರಿ 28ನೇ ತಾರೀಕಿನಂದು ವಿಜ್ಞಾನ ದಿನ ಎಂದು ಎಲ್ಲ ಕಡೆ ಆಚರಣೆ ಮಾಡುತ್ತಾರೆ. ನಾವು ಮಕ್ಕಳಲ್ಲಿ ಅತಿ ಹೆಚ್ಚು ವಿಜ್ಞಾನದ ಬಗ್ಗೆ ತಿಳಿಸುವಂತಹ ಕೆಲಸ ಎಲ್ಲ ಪೋಷಕರು ಮಾಡಬೇಕು. ಅಂತಹ ಕೆಲಸ ಈ ಜ್ಞಾನ ಸಹ್ಯಾದ್ರಿ ಶಾಲಾ ಸಂಸ್ಥೆಯವರು ಮಾಡುತ್ತಿದ್ದಾರೆ ಎಂದು ಶಾಲೆಯ ಕಾರ್ಯವೈಖರಿಯ ಬಗ್ಗೆ ಮಾತನಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಹಾಗೆ ಜ್ಞಾನ ಸಹ್ಯಾದ್ರಿ ಶಾಲಾ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಇರೋದನ್ನು ಕೂಡ ಕಂಡು ಅವರು ಹರ್ಷವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಜ್ಞಾನ ಸಹ್ಯಾದ್ರಿ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಬಹಳ ಅರ್ಥಗರ್ಭಿತವಾಗಿ ಈ ಆಚರಣೆಯ ಉದ್ಘಾಟನೆ ಆಯಿತು. ರಾಕೆಟ್ ಉಡಾವಣೆ ಮಾಡಿದ್ರು, ಮತ್ತೆ ರೋಗ ನಿರೋಧಕ ಚಿಕಿತ್ಸೆ ಬಗ್ಗೆ ಒಂದು ರೂಪಕವನ್ನ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಅದರ ಜೊತೆಗೆ ಎಲ್ಲ ಶಾಲೆಯ ಮಕ್ಕಳು ಕೂಡ ಪ್ರತಿಯೊಂದು ತರಗತಿಗಳಲ್ಲಿ ಮಾದರಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ನಾನು ಒಂದು ತರಗತಿ ಒಳಗಡೆ ಬಂದಿದ್ದೇನೆ. ಇಲ್ಲಿ ಅನೇಕ ನಮೂನೆಯ ಮಾದರಿಗಳಿವೆ. ಮೊದಲನೇದಾಗಿ ರೊಬೋಟಿಕ್ ಮಾದರಿ ಇದೆ. ರೊಬೋಟಿಕ್ ಈ ಮಾದರಿ ಏನೆಲ್ಲ ಕೆಲಸಗಳನ್ನ ಮಾಡಿಕೊಡ್ತಾ ಇದೆ ಅನ್ನೋ ಒಂದು ಮಾದರಿ ಇದೆ. ಆಮೇಲೆ ಈ ಶಕ್ತಿಯ ಬಿಕ್ಕಟ್ಟಿನ ಸಂದರ್ಭಗಳಲ್ಲಿ ನಾವು ಕೇವಲ ಹೈಡ್ರೋ ಎಲೆಕ್ಟ್ರಿಸಿಟಿ ಮಾತ್ರ ಬಳಸ್ತಾ ಇದ್ದೇವೆ, ಪರ್ಯಾಯ ಇಂಧನಗಳ ಬಗ್ಗೆ ಹೇಳ್ತಾನೆ ಇಲ್ಲ. ಆದರೆ ಇಲ್ಲಿ ಮಕ್ಕಳು ಅವರು ಸೌರಶಕ್ತಿಯ ಬಗ್ಗೆ, ಗಾಳಿ ಶಕ್ತಿಯ ಬಗ್ಗೆ, ಅಥವಾ ಸಮುದ್ರ ಅಲೆಗಳ ಶಕ್ತಿಯ ಬಗ್ಗೆ ಅವರು ಅತ್ಯುತ್ತಮವಾಗಿರ್ತಕ್ಕಂಥ ಮಾದರಿಯನ್ನು ಮಾಡ್ಕೊಂಡಿದ್ದಾರೆ. ಅಷ್ಟಲ್ಲದೆ ಈ ಸೌರಮಂಡಲದ ಬಗ್ಗೆ, ಭೂಮಿಯ ಸುತ್ತ ತಿರುಗ್ತಕ್ಕಂಥ ಚಂದ್ರನ ಬಗ್ಗೆ, ಅಥವಾ ಸೂರ್ಯ ಬೆಳಕು ಬೀಳ್ತಕ್ಕಂಥದ್ರ ಬಗ್ಗೆ ಅಂತ ಉತ್ತಮವಾದ ಮಾದರಿಗಳಿವೆ. ಹೀಗೆ ಅನೇಕ ರೀತಿಯ ಮಾದರಿಗಳು ಕೂಡ ಇಲ್ಲಿ ಪ್ರತಿಯೊಂದು ತರಗತಿಯ ಕೊಠಡಿಗಳಲ್ಲಿ ವ್ಯವಸ್ಥೆ ಆಗಿದೆ. ತುಂಬ ಉತ್ತಮವಾದದ್ದು ಅಂತ ಅನಿಸ್ತಾ ಇದೆ. ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಮಕ್ಕಳಲ್ಲಿ ಈ ಮಾದರಿಗಳನ್ನು ಮಾಡ್ತಕ್ಕಂಥ ಮನೋಭಾವ ಬೆಳಿಬೇಕು. ಆವಾಗಲೇ ಮುಂದೆ ಅವರು ಹೇಗೆ ವಿಜ್ಞಾನಿಗಳು ಬೆಳೀತಾರೆ ಅನ್ನೋದಕ್ಕೆ ಇದು ಒಂದು ಬುನಾದಿ ಅಂತ ಹೇಳ್ಬೋದು. ಹಾಗಾಗಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೆ ನಾನು ಯಾಕೆಂದರೆ ವರ್ಕಿಂಗ್ ಮಾಡೆಲ್ಗಳನ್ನು ಮಾಡಿದ್ರೆ ಮಾತ್ರ ಅವರಿಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ನಾವು ಎಲೆಕ್ಟ್ರಿಸಿಟಿಯನ್ನ ಅದಕ್ಕೆ ಕನೆಕ್ಷನ್ ಮಾಡಿ ವಿಂಡ್ ಮಿಲ್ ಅಂತ ಹೇಳಿದ್ರೆ ಗಾಳಿಯಿಂದ ಅದು ಹೇಗೆ ತಿರುಗುತ್ತೆ ಅನ್ನೋದು ನಮಗೆ ಅನುಮಾನ ಆಗ್ಬಿಡುತ್ತೆ. ಹಾಗಾಗಿ ಎಲೆಕ್ಟ್ರಿಸಿಟಿ ಬಳಸ್ಕೊಂಡು ಅದನ್ನ ಗಾಳಿ ಚಕ್ರವನ್ನ ತಿರುಗಿಸಿದ್ರೂ ಪರವಾಗಿಲ್ಲ, ಅದನ್ನ ಹೇಳ್ಬೇಕು ಅವರು. ಇಲ್ಲಿ ಗಾಳಿ ಇಲ್ಲ, ಹೊರಗಡೆ ಹೋಗಿ ಮಾಡಬೇಕಾಗತ್ತೆ. ಈ ತರಗತಿ ಒಳಗಡೆ ಒಂದು ಕೃತಕ ಅನಿಸ್ಬೋದು, ಆದರೆ ನನ್ನ ಕಾನ್ಸೆಪ್ಟ್ ಏನಿದೆ ಅಂತಂದ್ರೆ ವಿಂಡ್ ಮಿಲ್ಲು, ಪರ್ಯಾಯ ಶಕ್ತಿಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಮಕ್ಕಳೆಲ್ಲ ಅದನ್ನೆಲ್ಲ ಹೇಳಬೇಕು. ಹೀಗಾಗಿ ಮಕ್ಕಳ ಒಂದು ಪ್ರತಿಭಾವಂತಿಕೆ ನಮಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ಶುಭ ಕೋರ್ತಾ ಇದ್ದೀನಿ. ಕಾರ್ಯಕ್ರಮ ಉದ್ಘಾಟನೆ ನಂತರ ಶಾಲಾ ಪ್ರಿನ್ಸಿಪಾಲ್ ಡಾಕ್ಟರ್ ಮೋನಿಕಾ ಡಿಸೋಜರ್ ಅವರು ಮಾತನಾಡಿ, ವಿಜ್ಞಾನದ ದಿನವನ್ನ ನಾವು ಜಾತ್ರೆ ರೀತಿ ಆಚರಣೆ ಮಾಡಬೇಕು. ನಾವು ವಿಜ್ಞಾನಕ್ಕೆ ಅತಿ ಹೆಚ್ಚು ಒತ್ತು ನೀಡಬೇಕು. ಹಾಗೆ ವಿಜ್ಞಾನದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿಯನ್ನ ಮೂಡಿಸಿದ್ರೆ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲವಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದರು. ನಾವು ಹೆಚ್ಚು ಒತ್ತನ್ನ ಈ ವಿಜ್ಞಾನ ಮತ್ತು ಅನ್ವೇಷಣೆಗಳಿಗೆ ಕೊಡಬೇಕು. ಆದ್ರಿಂದ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ. ಮತ್ತೆ ಮಕ್ಕಳಲ್ಲಿ ಆ ಒಂದು ಸೈಂಟಿಫಿಕ್ ಕ್ಯೂರಿಯಾಸಿಟಿಯನ್ನ, ಸೈಂಟಿಫಿಕ್ ಟೆಂಪರಮೆಂಟ್ ಅನ್ನ ಬೆಳೆಸೋದ್ರಿಂದ ಅವರು ಕೂಡ ಜೀವನದಲ್ಲಿ ಸಾಧಿಸ್ತಾರೆ. ಯಾಕೆ ಹಿಂಗಿಲ್ಲ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಮತ್ತೆ ಅವರ ಬುದ್ಧಿ ಮಟ್ಟದಲ್ಲಿ ಕೂಡ ಅವರ ಚಿಂತನೆಗಳಲ್ಲಿ ಬದಲಾವಣೆ ಬರುತ್ತೆ. ಮತ್ತೆ ಅವರು ಒಳ್ಳೆಯ ವ್ಯಕ್ತಿಗಳಾಗಿ ನಮ್ಮ ಸಮಾಜದಲ್ಲಿ ಹೇಗೆ ಒಂದು ಒಳ್ಳೆಯ ವ್ಯಕ್ತಿಗಳಾಗಿ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಒಂದು ರಿಸರ್ಚ್ ಪರ್ಸನ್ ಆಗಿ ಸಂಶೋಧನೆ ಮಾಡುವವರಾಗಬೇಕು. ನಮ್ಮ ಈ ಮಣ್ಣನ್ನ ಹೇಗೆ ನಾವು ಸುರಕ್ಷಿತವಾಗಿಡಬೇಕು,
ಯಾವ್ಯಾವ ಥರದ ಉಪಕರಣಗಳನ್ನ ರೈತರು ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ತುಂಬಾ ನಮ್ಮ ಮಕ್ಕಳು ಅವರ ಪ್ರಯೋಗದ ಮುಖಾಂತರ ತೋರಿಸ್ತಾ ಇದ್ದಾರೆ. ಇದೊಂದು ಹೆಮ್ಮೆಯ ವಿಷಯ. ಅಂದ್ರೆ ನಮ್ಮ ರೈತರ ಮಕ್ಕಳು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಹಳ್ಳಿಯ ವಾತಾವರಣದಲ್ಲಿ ಮಕ್ಕಳು ಇಷ್ಟೊಂದು ಚೆನ್ನಾಗಿ ಸುಂದರವಾಗಿ ಈ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಹೆಮ್ಮೆಯ ವಿಷಯ. ಇದಕ್ಕೆ ಸಹಕರಿಸಿದಂತ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂದಿದ್ದು, ಕಾರ್ಯಕ್ರಮದಲ್ಲಿ ಎಲ್ಲಾ ಪೋಷಕರು ತಮ್ಮ ಮಕ್ಕಳ ಪ್ರತಿಭೆಯನ್ನ ನೋಡಿ ಹರುಷವನ್ನ ವ್ಯಕ್ತಪಡಿಸಿದ್ರು. ಈ ದಿನ ಜ್ಞಾನ ಸಹ್ಯಾದ್ರಿ ಇಂಟರ್ನ್ಯಾಷನಲ್ ಸ್ಕೂಲ್ ಗುಂಡ್ಲುಪೇಟೆ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ ಈ ಒಂದು ಶಾಲೆಯಲ್ಲಿ ವಿಜ್ಞಾನ ದಿನದ ಅಂಗವಾಗಿ ಮಕ್ಕಳಲ್ಲಿರ್ತಕ್ಕಂಥ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ಮಕ್ಕಳಲ್ಲಿರ್ತಕ್ಕಂಥ ಜ್ಞಾನವನ್ನು ಹೊರಹೊಮ್ಮಿಸೋದಕ್ಕೋಸ್ಕರ ಶಾಲಾ ಆಡಳಿತ ಮಂಡಳಿ ಮತ್ತೆ ಶಾಲಾ ಶಿಕ್ಷಕರು, ಪ್ರಿನ್ಸಿಪಾಲ್ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದರಿಂದ ಮಕ್ಕಳಲ್ಲಿರ್ತಕ್ಕಂಥ ಒಂದು ಸೂಕ್ತ ಪ್ರತಿಭೆ ಏನಿದೆ ಅದು ಹೊರಬರೋದಕ್ಕೆ ಒಂದು ಸೂಕ್ತ ವೇದಿಕೆ ಆಗಿದೆ. ಇಂತಹ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಅರಿವು ಮೂಡುತ್ತೆ. ಮತ್ತೆ ವೈಜ್ಞಾನಿಕವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ಮಕ್ಕಳಿಗೆ ಒಂದು ಜ್ಞಾನ ಮೂಡುತ್ತೆ. ವಿಜ್ಞಾನದಲ್ಲಿ ಏನೇನಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಕೇವಲ ಪಠ್ಯದಲ್ಲಿರ್ತಕ್ಕಂಥ ಅಂಶಗಳನ್ನು ಬಿಟ್ಟು ಹೊರತುಪಡಿಸಿ ಇನ್ನೂ ಯಾವ್ಯಾವ ರೀತಿಯ ವಿಜ್ಞಾನದಲ್ಲಿರ್ತಕ್ಕಂಥ ಅಂಶಗಳಾಗಿರ್ಬೋದು ಮಕ್ಕಳ ಗಮನಕ್ಕೆ ತರೋದಕ್ಕೆ ಇದೊಂದು ಸೂಕ್ತ ವೇದಿಕೆ ಆಗಿದೆ ಅಂತ ಹೇಳ್ಬೋದು. ನಮಸ್ಕಾರ, ನನ್ನ ಹೆಸರು ಸಚಿನ್ ಅಂತ. ನಾನು ಜ್ಞಾನ ಸಹ್ಯಾದ್ರಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದುತ್ತಿದ್ದೇನೆ. ಇವತ್ತು ಸೈನ್ಸ್ ಡೇ ಅಂತ ನಮ್ಮ ಸ್ಕೂಲಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿ ಅಂತ ಹೇಳಿದ್ರು. ಅದರ ಪ್ರಯೋಜನಕ್ಕೆ ನಾನು ಚಂದ್ರಯಾನ 3 ಮಾಡೆಲ್ ಅನ್ನು ಉಡಾವಣೆಯನ್ನು ಮಾಡಿದ್ದೇನೆ. ಇಲ್ಲಿ ಈ ಸ್ಕೂಲಲ್ಲಿ ಎಲ್ಲರಿಗೂ ವರ್ಕಿಂಗ್ ಮಾಡೆಲ್ ಅಂತ ಹೇಳಿದ್ದಾರೆ. ಅದನ್ನ ಎಲ್ಲರೂ ಚೆನ್ನಾಗಿ ಹೃತ್ಪೂರ್ವಕ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ನಮಗೆ ನಮ್ಮ ಶಾಲೆಗೆ ಒಂದು ಹೆಮ್ಮೆಯನ್ನು ತರಬೇಕೆಂದು ನಾವು ಹೇಳುತ್ತಾ ಈ ಚಂದ್ರಯಾನ 3 ಉಡಾವಣೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿ ಹಾಗೂ ಪೋಷಕರು, ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯ ಸಾರ್ವಜನಿಕರು ಭಾಗವಹಿಸಿದ್ರು. ವಿಜಯಗೌಳಿ, ನ್ಯೂಸ್ 12 ಕನ್ನಡ, ಸೊರಬ.